ಕ್ರಾಂತಿಕಾರಿ ಮಹಿಳೆ ಕಲ್ಪನಾ ದತ್ತ ಥರ ಬಾಂಬ್ ತಯಾರು ಮಾಡ್ಕೊಂಬಂಡು ಅವ್ರ ಮೇಲೆ ಎಸಿಬೇಕಾ? ಸೊ ನನಗೆ ಇದು ಮಾಡು ಅಥವಾ ಮಡಿ ಅನ್ನೋ ಒಂದು ಸನ್ನಿವೇಶ, ಯಾಕಂದರೆ ಮತ್ತೆ ನನಗೆ ಈ ಎಕ್ಸಾಮ್ ಬರೆಯುವಂಥ ಅವಕಾಶ ಇನ್ನು ಸಿಗೋದಿಲ್ಲ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಕಾರ ಅವರೇನಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ, KPSC ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರಾ? ಹಂಗೇನಾನ ಇದ್ರೆ ಸ್ವಾಮಿ ರಾಜೀನಾಮೆ ಕೊಡ್ರಿ ಇವತ್ತೇ. ಕನ್ನಡ ರಾಜ್ಯೋತ್ಸವ ದಿನ ಎಲ್ಲ ಏನು ಭಾಷಣಗಳು ಮಾಡ್ತಾರೆ ಅವುಗಳನ್ನು ನೋಡಿ ನಾವು ಇನ್ಸ್ಪೈರ್ ಆಗಿಬಿಡ್ತೀವಿ. ಇವ್ರು ನಿಜವಾಗ್ಲೂ ಕನ್ನಡವನ್ನು ಎಲ್ಲೋ ತೊಗೊಂಡೋಗಿ ಇಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತು ಗೊತ್ತಾಗ್ತಾ ಇದೆ ಅವರು ಕನ್ನಡವನ್ನು ಎಲ್ಲಿ ತೊಗೊಂಡು ಬಂದು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಹಾಗೇನಾದ್ರು ಇದ್ರೆ ಕನ್ನಡ ಸ್ಕೂಲ್ಸ್ನೆಲ್ಲ ಮುಚ್ಚಕ್ಕೆ ಹೇಳಿ. ಇಷ್ಟೆಲ್ಲ ಹೋರಾಟ ಆದ್ರೂ ಮನಗಂಡಿಲ್ಲ, ಸರ್ಕಾರನೂ ಮನಗಂಡಿಲ್ಲ, ಮತ್ತು KPSCನೂ ಮನಗಂಡಿಲ್ಲ, ಅವರು ತಿದ್ದುಕೊಂಡಿಲ್ಲ, ಸರ್ಕಾರನೂ ಇನ್ನೂ ತಿದ್ದುಕೊಂಡಿರ ನಮಗೆ ನ್ಯಾಯ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ನಾನು ಹೋರಾಟಕ್ಕೆ ಬಂದಾಗೆಲ್ಲನೂ ನಾನು ಹೋರಾಟ ಮುಗಿಸ್ಕೊಂಡು ಹೋದಾಗ ನಮ್ಮ ತಂದೆಯವರು ಕೇಳ್ತಾಯಿದ್ರು, ಏನಾಯ್ತಮ್ಮ ಹೋರಾಟ, ನಿಂಗೆ ನ್ಯಾಯ ಸಿಗ್ತಾ ಅಂತ ಕೇಳ್ತಾಯಿದ್ರು. ಇಲ್ಲಪ್ಪ ಸಿಕ್ಕಿಲ್ಲ ಅಂತ ನಾನು ನೊಂದ್ಕೊಳ್ತಾ ಇದ್ದೆ. ಅದಕ್ಕೆ ನಮ್ಮ ತಂದೆಯವರೇ ಇವತ್ತು ಬಂದಿದ್ದಾರೆ ಹೋರಾಟಕ್ಕೆ ನನ್ನ ಜೊತೆಗೆ. ನಾನೇ ಬರ್ತೀನಿ ನಡಿ ಅಂತೇಳಿ ನಮ್ಮ ತಂದೆಯವರು ಬಂದಿದ್ದಾರೆ. ನಾನು ಏನು ಹೇಳೋದು ಇಷ್ಟಪಡ್ತೀನಿ, ನಾವು ರೈತರ ಮಕ್ಕಳಿಗೆ ತುಂಬ ಅನ್ಯಾಯ ಆಗಿದೆ. ನಮ್ಮ ತಂದೆಯವರು ತುಂಬ ನೋವು ಪಡ್ತಾರೆ. ನಾವು ಅವರಿಗೆ ಭರವಸೆ ಕೊಟ್ಟಿರ್ತೀರಿ, ನಮ್ಮ ಕುಟುಂಬಕ್ಕೆ ಭರವಸೆ ಕೊಟ್ಟಿರ್ತೀನಿ. ನಾವೊಂದು ಓದಿ ಚೆನ್ನಾಗಿ ಓದ್ಕೊಂಡು ಹೋದರೆ ಅಲ್ಲಿ OMR ಸಮಸ್ಯೆ ಆಗುತ್ತೆ, ಮತ್ತು ಭಾಷಾಂತರದಲ್ಲಿ ತುಂಬ ಲೋಪದೋಷಗಳಾಗಿದೆ. ಈಗ ನಾವು ಮನಗೊಂಡು ಸರ್ಕಾರ ಇದನ್ನು ಎಚ್ಚೆತ್ಕೋಬೇಕು. ಸರ್ಕಾರ ಇಷ್ಟು ಹೋರಾಟ ನಾರಾಯಣ ಗೌಡ್ರು ಸರ್ ಕಡೆಯಿಂದನೂ ಹೋರಾಟ ಇಷ್ಟು ಮಾಡ್ತಿದ್ದಾರೆ. ಇವರು ಎಚ್ಚೆತ್ಕೊಳ್ತಾ ಇಲ್ಲ. ನಮಗೆ ಏನು ಅನ್ನಿಸ್ತಿದೆ ಅಂತಂದರೆ, ನನಗೆ ಪರ್ಟಿಕ್ಯುಲರಾಗಿ ಏನು ಅನ್ನಿಸ್ತಿದೆ ಅಂದರೆ, ನಾವು ಸಚಿವರಿಗೆ ಮನವಿ ಮಾಡಿದ್ದೀರಿ. ಈಗ ನಮ್ಮ ಮಾಲೂರು ತಾಲೂಕು ಅವರು ಶಾಸಕರಿಗೆ ಹೋಗಿ ನಾನೇ ಖುದ್ದಾಗಿ ಲೆಟ್ರ್ ಕೊಟ್ಟಿದ್ದೀನಿ ಸರ್. ನಾನು 1.5 ತಿಂಗಳಾಗಿದೆ ಲೆಟ್ರ್ ಕೊಟ್ಟು. ನಾನು ಏನು ಹೇಳ್ತಾರೆ ಅಂತಂದರೆ, ಫೋನ್ ಮಾಡಿದ್ರೆ, ಸರ್ ನಾನು ಕೇಳಿರೋದಿಷ್ಟು, ನಮಗೆ ಅನ್ಯಾಯ ಆಗಿದೆ, ನಮ್ಗೆ ಆಗಿದ್ದ ಸಮಸ್ಯೆನ ನಾನು ಹೇಳ್ಕೊಂಡಿದ್ದೀನಿ, ನಮ್ಗೆ ಅನ್ಯಾಯ ಆಗಿದೆ, ಆಗಿರೋ ಅನ್ಯಾಯನ ಹೇಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಡಿ ಭೇಟಿ ಮಾಡೋದಕ್ಕೆ ಅಂತ ಕೇಳಿದೆ. ಅದೆಲ್ಲ ಆಗಲ್ಲಮ್ಮ, ನನ್ನಿಂದ ಆಗೋದಿಲ್ಲ, ಸಚಿವರಿಂದ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗಲಿ, ನಾವು ಕೊಟ್ಟಿರೋ ಮನವಿ ಆದರೂ ತಿಳಿಸಿ ಅಂತ ಹೇಳಿದ್ರೆ, ಆಯಿತು ತಿಳಿಸ್ತೀನಿ ಅಂತ ಹೇಳಿದ್ರು. ನಾವು ಸದನದಲ್ಲಿ ಈಗ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. KPSC ಹಗರಣದ ಇದು KPSCದು ಎಕ್ಸಾಮದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಆದ್ರೂ ಸದನದಲ್ಲಿ ನಮ್ಮ ಮಾಲೂರು ತಾಲೂಕು MLA ನಂಜೇಗೌಡರು ಇದುವರೆಗೂ ಧ್ವನಿ ಎತ್ತಿಲ್ಲ ಸರ್. ಯಾಕೆ ಎತ್ತಿಲ್ಲ? ನಾವು ಗ್ರಾಮೀಣ ಮಕ್ಕಳು, ರೈತರ ಮಕ್ಕಳು, ನಮ್ಗೆ ಅನ್ಯಾಯ ಆಗಿರೋದನ್ನು ಯಾಕೆ ಕೇಳ್ತಾ ಇಲ್ಲ? ಕನ್ನಡಕ್ಕೆ ಇದೇನಾ ಅವರು ಮಹತ್ವ ಕೊಡೋದು? ಕನ್ನಡ ರಾಜ್ಯೋತ್ಸವ ಎಲ್ಲ ಆಚರಣೆ ಮಾಡ್ತಾರೆ, ಕನ್ನಡಕ್ಕೆ ಮಹತ್ವ ಕೊಡೋದು ಇದೇನಾ? ನನಗೇನು ಅನಿಸ್ತಿದೆ ಅಂತಂದರೆ, ಈ ಸರ್ಕಾರದ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ರಾಜ್ಯಕ್ಕೆ ಇದರಿಂದನೇ ಇದೆಲ್ಲ ಆಗ್ತಾ ಇರೋದು. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಕಾರ ಅವರೇನಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ, KPSC ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರಾ? ಹಂಗೇನಾನ ಇದ್ದರೆ ಸ್ವಾಮಿ ರಾಜೀನಾಮೆ ಕೊಡ್ರಿ ಇವತ್ತೇ. ಬೇಡ, ನಮಗೆ ಇಂಥ ಸರ್ಕಾರದಲ್ಲಿ ಆಡಳಿತ ನಡೆಸೋದು ಬೇಡ. ಆ ಒಂದು ಸೀಟಿಗೆ ತುಂಬ ಸ್ಥಾನಮಾನ, ಗೌರವ ಅನ್ನೋದಿದೆ, ಅದು ಉಳಿಬೇಕು. ಅದು ಒಂದು ಸರ್. ಮತ್ತು ಈ KPSC ಅಧಿಕಾರಿಗಳಿಗೆ ನಾನು ಹೇಳೋದು, ನಾವು ಇತ್ತೀಚೆಗಷ್ಟೇ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅನ್ನೋದು ಆಗಿದೆ ಸರ್. ನಾವೆಲ್ಲ ಮಹಿಳೆಯರು ಎಚ್ಚೆತ್ಕೊಂಡು ನಾವು ನಿಮಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾಯಿರಿ. ನಾವು ಇವತ್ತು ವಿದ್ಯಾರ್ಥಿಗಳು ಓದಿ ಶಾಂತಿಯುತವಾಗಿ ಹೋರಾಟಕ್ಕೆ ಬರ್ತೀರಿ, ಎಲ್ಲ ಮಾಡ್ತೀರಿ. ನಾವೇ ನಮ್ಮ ಸಮಸ್ಯೆ, ಇವ್ರು ಮಾಡಿರೋ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕಾಗಿದೆ. ಹಾಗಾಗಿ ವೀರ್ಯ ವನಿತೆಯರು ಆಗಬೇಕಾಗ್ಬಿಟ್ಟಿದೆ. ನಮಗೆ ಹೋರಾಟ ಮಾಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮನೋ ಒನಕೆ ಎತ್ಕೊಂಬಂದು ಜಡಾಯಿಸ್ಬೇಕಾ, ಅಲ್ಲಿಗೆ ನುಗ್ಗಬೇಕಾ? ಇಲ್ಲ ಕ್ರಾಂತಿಕಾರಿ ಮಹಿಳೆ ಕಲ್ಪನಾ ದತ್ತ ಥರ ಬಾಂಬ್ ತಯಾರು ಮಾಡ್ಕೊಂಬಂಡು ಅವ್ರ ಮೇಲೆ ಎಸಿಬೇಕಾ? ಇದೆಲ್ಲ ಬೇಡ. ನಮಗೆ ನ್ಯಾಯ ಸಿಗಬೇಕು ಸರ್. ನಮಗೆ ಅನ್ಯಾಯ ಆಗಿದೆ. KPSCಯಲ್ಲಿ ಬದಲಾವಣೆ ಆಗಬೇಕು, ಸುಧಾರಣೆ ತರಬೇಕು. ತದನಂತರ ನಮಗೆ ಈ ಅಧಿಸೂಚನೆ ಏನು ಹೊರಡಿಸಿದ್ರೆ ಅದನ್ನು ವಾಪಸ್ ತಗೊಂಡು ನಮಗೆ ಮರು ಅಧಿಸೂಚನೆ ಆಗಬೇಕು ಅಂತ ನಾನು ಕೇಳ್ಕೊಂಡು. ಸೊ ಈಗ ನಾನು ಮೊದಲನೇದಾಗಿ ಹೇಳಬೇಕಾಗಿರೋದು ಏನಪ್ಪ ಅಂದರೆ, ನಾನು 2017ನೇ ಬ್ಯಾಚ್ನ ವಿದ್ಯಾರ್ಥಿ. ಅಂದರೆ 2017ನೇ ಬ್ಯಾಚ್ನವ್ರಿಗೆ ಏನೀಗ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಒಂದು ಬೇಸ್ ಮೇಲೆ ನಾನು KPSCನಲ್ಲಿ ಮೊನ್ನೆ ಎಕ್ಸಾಮ್ ಅಟೆಂಡ್ ಮಾಡಿದ್ದು. ಸೊ ನನಗೆ ಇದು ಮಾಡು ಅಥವಾ ಮಡಿ ಅನ್ನೋ ಒಂದು ಸನ್ನಿವೇಶ, ಯಾಕಂದರೆ ಮತ್ತೆ ನನಗೆ ಈ ಎಕ್ಸಾಮ್ ಬರೆಯುವಂಥ ಅವಕಾಶ ಇನ್ನು ಸಿಗೋದಿಲ್ಲ. ಏಜ್ ಬಾರ್ ಆಗಿರೋದ್ರಿಂದ ಸೊ ಈ ಅವಕಾಶ ನನಗೆ ಸಿಗೋದಿಲ್ಲ. ಸೊ ರಾತ್ರಿ ಹಗಲು ಅಂದೆ ನಾನು ಭಾಳ ಕಷ್ಟಪಟ್ಟು ಓದಿದ್ದೆ ಇದಕ್ಕೋಸ್ಕರವಾಗಿ. ಸೊ ಎಕ್ಸಾಮ್ ಹಾಲಲ್ಲಿ ನಾವು ಯಾವಾಗ ಎಂಟ್ರಿ ಆದೆ ಅಂದರೆ ಭಾಳ ಒಂದು ಹೋಪ್ಸ್ ಇಟ್ಕೊಂಡು, ಅಂದರೆ ನನ್ನ ಮೇಲೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ, ನಾನು ಹೇಗೆ ಓದಿದ್ದೆ ಅಂತಂದರೆ ಪಕ್ಕಾ 100% ಪ್ರಿಲಿಮ್ಸ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದು. ಭಾಳ ಆಶಾಭಾವನೆಯಿಂದ ಒಳಗಡೆ ಹೋಗಿ ಪೇಪರ್ ಓಪನ್ ಮಾಡಿದಾಗ ಸೊ ನನ್ನದೇ ಒಂದು ಕ್ಯಾಲ್ಕುಲೇಷನಲ್ಲಿ ಹೋಗಿದ್ದೆ. ಅಂದರೆ
ಪರ್ ಕ್ವಶನ್ಗೆ 1 ಮಿನಿಟು ಅಂತ ಹೇಳ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ 100 ಕ್ವಶನ್ಗೆ 2 ಅವರ್ಸಲ್ಲಿ ಕಂಪ್ಲೀಟ್ ಆಗಬೇಕಂತ. ಸೊ ಯಾವಾಗ ಮೊದಲನೇ ಕ್ವಶನ್ನೇ ನಾನು ನೋಡಿದೆ, ಅದು ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಇತ್ತು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಮಾರು 10 ನಿಮಿಷ ಕಾಲಾವಕಾಶ ಬೇಕಾಯಿತು ನನಗೆ ಒಂದೇ ಒಂದು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಆ 10 ನಿಮಿಷದಿಂದ ಸುಮಾರು 10 ಕ್ವಶನ್ಸು ನನಗೆ ಅಟೆಂಡ್ ಮಾಡುವಂಥ ಟೈಮ್ ವೇಸ್ಟ್ ಆಯಿತು. ಇದು ಬರೀ ಒಂದು ಕ್ವಶನ್ದಾಯಿತು. ಸೊ ನೆಕ್ಸ್ಟ್ ಕ್ವಶನ್ ನೋಡಿದೆ, ಸುಮಾರು 10-15 ಕ್ವಶನ್ಸು ಕಂಟಿನ್ಯೂಸ್ ಆಗಿ ಏನೂ ಅರ್ಥ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಅಪೋಸಿಟ್ ಆಗಿದೆ. ಇಂಗ್ಲೀಷಲ್ಲಿ ಏನಿದೆ, ಕನ್ನಡದಲ್ಲಿ ಏನಿದೆ, ತದ್ವಿರುದ್ಧವಾದ ಅರ್ಥವನ್ನು ಕೊಡುವಂತಹ ಪದಗಳನ್ನು ಯೂಸ್ ಮಾಡಿದ್ದಾರೆ. ಆ ಪದಗಳು ಇವಾಗ ನಾನು ಇಂಗ್ಲೀಷ್ನಲ್ಲಿ ನೋಡಿ ಆನ್ಸರ್ ಮಾಡಬೇಕಾ, ಕನ್ನಡದಲ್ಲಿ ನೋಡಿ ಆನ್ಸರ್ ಮಾಡಬೇಕಾ? ಮತ್ತು ಹಾಲ್ ಟಿಕೆಟಲ್ಲಿ ಅವರು ಒಂದು ಸೆಂಟೆನ್ಸನ್ನು ಹಾಕಿದ್ದಾರೆ. ಏನಪ್ಪ ಅಂತಂದರೆ, ಕನ್ನಡ ಅರ್ಥ ಆಗಲೇ ಇಲ್ಲ ಅಂತಂದರೆ ಇಂಗ್ಲೀಷ್ನಲ್ಲಿ ನೋಡ್ಕೊಂಡು ಬರೀರಿ ಅಂತ. ಸೊ ನನ್ನ ಪ್ರಶ್ನೆ ಏನಂದರೆ, ನಾನು ಯಾಕೆ ಇಂಗ್ಲೀಷ್ ಕ್ವಶನ್ನ ಓದಬೇಕು? ಯಾಕೆ ಓದಿ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಕ್ವಶನನ್ನು ಯಾಕೆ ಓದಿ ನಾನು ಆನ್ಸರ್ ಮಾಡಬೇಕು? ಯಾಕಂದರೆ ನಾನು ಫ್ರಮ್ ದ ಬಿಗಿನಿಂಗ್ ನಾನು ಓದಿರ್ತಕ್ಕಂಥದ್ದು ಕನ್ನಡ ಮೀಡಿಯಮ್ಮು. ನನಗೆ ಅವ್ರಿಗೆ ಯಾವ ರೈಟ್ಸ್ ಇದೆ ನನಗೆ ಇಂಗ್ಲೀಷ್ನಲ್ಲಿ ಓದಿ ನೀನು ಆನ್ಸರ್ ಮಾಡುವಂಥ ರೈಟ್ಸ್ ಅವ್ರಿಗಿಲ್ಲ, ಅವ್ರಿಗೆ ಹೇಳೋ ರೈಟ್ಸ್ ಇಲ್ಲ. ಹಾಗೇನಾದ್ರು ಇದ್ದರೆ ಕನ್ನಡ ಸ್ಕೂಲ್ಸ್ನೆಲ್ಲ ಮುಚ್ಚಕ್ಕೆ ಹೇಳಿ, ಖಂಡಿತ ಓದ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಾವು ತಮಿಳ್ನಾಡ್ದು ಎಕ್ಸಾಂಪಲ್ ತೆಗೆದುಕೊಂಡ್ರೆ, ನೀವು ಎಲ್ಲಿ ಹೋಗಿ ನೋಡಿ ಎಲ್ಲ ತಮಿಳ್ನಾಡಲ್ಲಿ ಬೋರ್ಡ್ ಎಲ್ಲನೂ ತಮಿಳ್ ಲ್ಯಾಂಗ್ವೇಜಲ್ಲಿ ಇದೆ. ಬಟ್ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಆಪ್ಷನ್ ಅಂತೆ, ಅಂದರೆ ಕನ್ನಡ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಫೈನಲ್ ಮಾಡ್ಕೋಬೇಕಂತೆ. ಸೊ ಇದು ಇಂಗ್ಲೆಂಡ್ ಅಲ್ಲ, ಇದು ಕರ್ನಾಟಕ. ಸೊ ನಾನು ಇಂಗ್ಲೀಷ್ ಬಂದರೂ ಸಹ ನಾನು ನೋಡೋದೇ ಇಲ್ಲ, ಬೇಕಾಗಿಲ್ಲ ನನಗೆ. ಯಾಕಂದರೆ ನಾನು ನೋಡಬೇಕಾಗಿರ್ತಕ್ಕಂಥದ್ದು ಕನ್ನಡ. ಸೊ ನಾನು ಓದಿರ್ತಕ್ಕಂಥದ್ದು ಕನ್ನಡ ಮೀಡಿಯಮ್ಮು. ಎಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಎಲ್ಲರೂ ಸಹ ಏನು ಹೇಳ್ತಾರೆ ಅಂದರೆ, ಭಾಷಣಗಳನ್ನು ಮಾಡಬೇಕಾದ್ರೆ ಅಥವಾ ಏನದು ಇವತ್ತು ಗೊತ್ತಾಗ್ತಾ ಇದೆ, ಈ ತಮಿಳಿಗೂ ಸಹ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಕನ್ನಡಕ್ಕೂ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಆದರೆ ತಮಿಳ್ನಾಡಿನಲ್ಲಿ ತಮಿಳಿಗೆ ಇರ್ತಕ್ಕಂತಹ ಪ್ರಾಶಸ್ತ್ಯ, ಅಲ್ಲಿ ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಅನ್ನೋ ಭೇದ ಭಾವ ಇಲ್ದಿರ ಒಂದು ಭಾಷೆ ಅಂತ ಬಂದರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊತಾರೆ. ಆದರೆ ಇಲ್ಲಿ ಆ ಒಂದು ಸಿಚುವೇಶನ್ ಇಲ್ಲ. ಇನ್ನು 2 ದಿನ ಹೋದರೆ ನಮ್ಮ ಒಂದು ಕನ್ನಡ ಭಾಷೆಯನ್ನು ನಾವು ಈಗ ಯಾವುದೋ ಒಂದು ನಿಘಂಟುಗಳಲ್ಲಿ ಅಥವಾ ಹುಡುಕಿ ಮಕ್ಕಳಿಗೆ ಹೇಳ್ಬೇಕಾದಂತಹ ಒಂದು ಪರಿಸ್ಥಿತಿ ಬರ್ಬೋದು. ಸೊ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂತಂದರೆ ಈ ಥರ ಹೋರಾಟಗಳು ಬಹಳ ನಡಿಬೇಕಾಗತ್ತೆ. ಈ ಎಷ್ಟೇ ಹೋರಾಟಗಳು ನಡೆದರೂ ಸಹ ನಮ್ಮ ಒಂದು ಬೆಂಬಲ ಅದಕ್ಕೆ ಖಂಡಿತ ಇದ್ದೇ ಇರುತ್ತೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ನೀವು 2017ನೇ ಬ್ಯಾಚ್ಗೆ ಅವಕಾಶ ಕೊಟ್ಟಾಗ ಬಹುಶಃ ನನ್ನಷ್ಟು ಸಂತೋಷ ಪಟ್ಟವ್ರು ಯಾರೂ ಇಲ್ಲ ಅಂತ ಹೇಳ್ಬೋದು. ನಿಮ್ಮನ್ನು ಒಂದು ದೇವರ ಸ್ಥಾನದಲ್ಲಿ ನಾವು ಇಟ್ವಿ, ಅಯ್ಯೋ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ, ಹೇಗಾದರೂ ಮಾಡಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಆದರೆ ಈಗ ಆಗ್ತಾ ಇರ್ತಕ್ಕಂಥ ಒಂದು ಸಿಚುವೇಶನ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬೇಡಿ, ನಮಗೆಲ್ಲರಿಗೂ ಸಹ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.